Hello student, I am Raman Gowda, lecturer in commerce, Don Bosco PU College, Chitradurga. As we know, we are discussing first year PUC accountancy. In that, we are discussing recording of transaction 2. Previous sessions we have discussed we are discussing the subsidiary books we are discussing. In that, the subsidiary books, purchase book, purchase return book, sales return book. Okay, these all are we have discussing, or we have discussed the purchase book and sales book we have discussed. Okay, and we discuss also the purchase book meaning, definition and format of purchase book, purchase return book meaning, definition and format of purchase return book, sales book meaning, definition and sales return book meaning and definition and format of the sales book and format of sales return book we have discussed. Along with that, we have also discussed the few problems on the sales and the sales return book. Okay, in this session we will discuss the purchase book. Right, in this session we will discuss the purchase book. Okay, and the problem is like this. They have given ಈ ರೀತಿ ಪ್ರಾಬ್ಲಮ್ ಇದೆ. ಇಲ್ಲಿ ನಮ್ಗೆ ಗೊತ್ತಿದೆ ಪರ್ಚೇಸ್ ಅಂದ್ರೇನು, ಪರ್ಚೇಸ್ ರಿಟರ್ನ್ ಬುಕ್ ಅಂದ್ರೇನು, ಸೇಲ್ಸ್ ಅಂದ್ರೇನು, ಸೇಲ್ಸ್ ರಿಟರ್ನ್ ಬುಕ್ ಅಂದ್ರೇನು. ಓಕೆ, ಪ್ರತಿಯೊಂದು ಕೂಡ ನಮಗೆ ಗೊತ್ತಿದೆ. ಅದ್ರ ಜೊತೆ ನಮಗೆ ಅದ್ರ ಮೇಲೆ ಪ್ರಾಬ್ಲಮ್ಸ್ಗಳಿತ್ತು. ಆ ಪ್ರಾಬ್ಲಮ್ಗಳು ಕೂಡ ನಾವೇನು ಮಾಡಿದ್ದೀವಿ, ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಇನ್ ದಿಸ್ ಸೆಷನ್ ವಿ ವಿಲ್ ಡಿಸ್ಕಸ್ ದ ಒನ್ ಮೋರ್ ಪ್ರಾಬ್ಲಮ್ ಆನ್ ಪರ್ಚೇಸ್ ಬುಕ್. ಓಕೆ, ಪರ್ಚೇಸ್ ಬುಕ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇಲ್ಲಿದೆ ಪ್ರಾಬ್ಲಮ್ ಏನಿದೆ ಇಲ್ಲಿ. Enter the following transaction in the purchase journal of the Gupta traders. ಏನಿದೆ ಇಲ್ಲಿ ಕೊಟ್ಟರೋ ಟ್ರಾನ್ಸಾಕ್ಷನ್ಸ್ಗಳನ್ನು ಗುಪ್ತಾ ಟ್ರೇಡರ್ಸ್ ಜರ್ನಲ್ಸ್ಗೆ ಬರೀರಿ ಅಂತ ಕೇಳಿದ್ದಾರೆ. ರೈಟಾ, ಟ್ರಾನ್ಸಾಕ್ಷನ್ ಆಗಿರೋ ಡೇಟ್ ಕೊಟ್ಟಿದ್ದಾರೆ ಜುಲೈ 2017 1. ಓಕೆ, ಏನಿದೆ ಟ್ರಾನ್ಸಾಕ್ಷನ್ನು? ಬಾಟ್ ಫ್ರಮ್ ರಾಹುಲ್ ಟ್ರೇಡರ್ಸ್ ಆಸ್ ಪರ್ ಇನ್ವಾಯ್ಸ್ ನಂಬರ್ 20041. bought from Rahul Traders as per invoice number 20041. ಓಕೆ, ರೈಟ್. ಏನು ಯಾರಿಂದ ತಗೊಂಡಿದ್ದಾರೆ ಇಲ್ಲಿ? ರಾಹುಲ್ ಟ್ರೇಡರ್ಸಿಂದ ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ? ಗುಪ್ತಾ ಟ್ರೇಡರ್ಸ್ದವ್ರು ತಗೊಂಡಿದ್ದಾರೆ. ಸೊ ಬಾಟ್ ಫ್ರಮ್, ಓಕೆ, ರಾಹುಲ್ ಟ್ರೇಡರ್ಸ್. ಇಲ್ಲಿ ಯಾರು ತಗೊಂಡಿದ್ದಾರೆ? ಗುಪ್ತಾ ತಗೊಂಡಿದ್ದಾರೆ. ಏನೇನು ತಗೊಂಡಿದ್ದಾರೆ? ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ವಾಯ್ಸ್ ನಂಬರು 20041. ಅದನ್ನು ಫಾರ್ಮ್ಯಾಟ್ದಲ್ಲಿ ಹಾಕೋಣ. ಓಕೆ, ಏನು ತಗೊಂಡಿದ್ದಾರೆ? 40 ರಿಜಿಸ್ಟರ್ಸ್. ಓಕೆ, ₹60 ಈಚ್, ಅಂದರೆ ಒಂದು ರಿಜಿಸ್ಟರ್ಗೆ 60 ರೂಪಾಯಿ ಅಂತ 40 ತಗೊಂಡಿದ್ದಾರೆ. 80 ಜೆಲ್ ಪೆನ್ಸ್. ಓಕೆ, 15 ಈಚ್. 80 ಜೆಲ್ ಪೆನ್ ಇದೆ, 15 ರೂಪಾಯಿ ಒಂದು. 50 ನೋಟ್ಬುಕ್, 20 ಈಚ್. ಓಕೆ, ಆ್ಯಂಡ್ ಟ್ರೇಡ್ ಡಿಸ್ಕೌಂಟ್ ಈಸ್ 10%. ಇವೆಲ್ಲದ್ರ ಮೇಲೂ ಟ್ರೇಡ್ ಡಿಸ್ಕೌಂಟ್ ಎಷ್ಟಿದೆ? 10% ಇದೆ. ನೆಕ್ಸ್ಟ್ ಅದು ಜುಲೈ 1. ಸರಿನಾ? ಓಕೆ, ಅದಕ್ಕೆ ನಾನು ಮೊದಲು ನಿಮ್ಗೆ ಏನು ಬರೆದ್ಬಿಡ್ತೀನಿ, ಈ ಟ್ರಾನ್ಸಾಕ್ಷನ್ಗೆ ಅಂದರೆ ರಿಜಿಸ್ಟರ್ಡ್, ಓಕೆ, ಜುಲೈ 1ಗೆ ಆಗಿರುವಂಥ ಟ್ರಾನ್ಸಾಕ್ಷನ್ಸ್ಗೆ ನಾವೇನು ಮಾಡೋಣ, ಪರ್ಚೇಸ್ ಬುಕ್ಕನ್ನು ಬರೆದು ತೋರಿಸ್ಬಿಡ್ತೀನಿ. ಆಮೇಲೆ ಬೇರೆದನ್ನು ಡಿಸ್ಕಸ್ ಮಾಡೋಣ. ಸರಿನಾ? ಓಕೆ, ಇಲ್ಲಿ ನೋಡಿ, ಜುಲೈ 1ದು ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ. ಯಾವ್ದು ತೊಗೊಂಡಿದ್ದೀನಿ? ಜುಲೈ 1ದು ಮಾತ್ರ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ 15, 25, 30 ಆಮೇಲೆ ಡಿಸ್ಕಸ್ ಮಾಡೋಣ. ಸರಿನಾ? ಓಕೆ, ಏನು ಕೊಟ್ಟಿದ್ದಾರೆ ಇಲ್ಲಿ? ಇನ್ವಾಯ್ಸ್ ನಂಬರ್ ಇದೆ, ಡೇಟ್ ಇದೆ, ಇನ್ವಾಯ್ಸ್ ನಂಬರ್ ಇದೆ. ಓಕೆ, ಪರ್ಟಿಕ್ಯುಲರ್ಸ್ ನೇಮ್ ಆಫ್ ದ ಸಪ್ಲೈಯರ್ಸ್ ಯಾರಿದೆ? ರಾಹುಲ್ ಟ್ರೇಡರ್ಸ್ ಇದೆ. LF ಇದೆ, ಹಾಕ್ಕೊಳ್ಬೇಕು ಫಾರ್ಮ್ಯಾಟ್ಗೆ. ಆ್ಯಂಡ್ ಅಮೌಂಟ್ ಕೂಡ ಇದೆ, ಅದನ್ನು ನಾವು ಬರೆಯೋಣ. ಸರಿನಾ? ಓಕೆ, ಇದು ಫಾರ್ಮ್ಯಾಟ್. ಓಕೆ, ಇಲ್ಲೇನಿದೆ? ಫಸ್ಟ್ನೇದು ಇದನ್ನು ಮಾತ್ರ ಕನ್ಸಿಡ್ರೇಷನ್ನೇ ತಗೊಳ್ಳೋಣ ನಾವು. ಓಕೆ, ಇದನ್ನು ಮಾತ್ರ ಕನ್ಸಿಡರ್ ಮಾಡೋಣ. ಡೇ ಫಸ್ಟ್. ಓಕೆ, ಏನಿದೆ? ರಾಹುಲ್ ಟ್ರೇಡರ್ಸ್. ಡೇಟ್ ಎಷ್ಟಿದೆ? 1 ಜುಲೈ 2017. ಇನ್ವಾಯ್ಸ್ ನಂಬರ್ ಎಷ್ಟಿದೆ? 20041 ಇದೆ. ಆ್ಯಂಡ್ ಟ್ರೇಡರ್ ಸಪ್ಲೈಯರ್ಸ್ ಯಾರು? ರಾಹುಲ್ ಟ್ರೇಡರ್ಸ್ ಇದೆ. ಓಕೆ, ರಾಹುಲ್ ಟ್ರೇಡರ್ಸನ್ನು ಬರೆಯೋಣ. ರೈಟ್, ಏನೇನು ತಗೊಂಡಿದ್ದಾರೆ ಇಲ್ಲಿ? 40 ರಿಜಿಸ್ಟರ್ಡ್ ಇದೆ. ಓಕೆ, ರಿಜಿಸ್ಟರ್ ಎಷ್ಟಿದೆ ಇಲ್ಲಿ? 40 ಇದೆ. ಓಕೆ, 40 ರಿಜಿಸ್ಟರ್ಡ್. 40 ರಿಜಿಸ್ಟರ್ಡ್ ಇದೆ. ಒಂದು ರಿಜಿಸ್ಟರ್ಗೆ ಎಷ್ಟಿದೆ ನಮಗೆ? 60 ರೂಪೀಸ್ ಇದೆ. ಅಥವಾ ಟೋಟಲ್ ಎಷ್ಟಿದೆ? 40 ರಿಜಿಸ್ಟರ್ ಎಷ್ಟಿದೆ? 60 ರೂಪೀಸ್ ಇದೆ ಇಲ್ಲಿ. ಓಕೆ, 60 ರೂಪೀಸ್ ಇದೆ.
ಸರಿನಾ? ಹಾಗಾಗಿ ಅದನ್ನು ಮಲ್ಟಿಪ್ಲೈ ಮಾಡಿದರೆ 40 ಇಂಟು 60 ಈಸ್ ಈಕ್ವಲ್ ಟು 2400. ಓಕೆ, ಅದೆಷ್ಟಾಗುತ್ತೆ? 2400 ಆಗುತ್ತೆ. ಸೊ ದ್ಯಾಟ್ 2400 ರಿಜಿಸ್ಟರ್ಡನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಸರಿನಾ? ನೆಕ್ಸ್ಟ್ ಏನು ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ? ನೆಕ್ಸ್ಟ್ ಪರ್ಚೇಸ್ ಮಾಡಿರೋದು ಜೆಲ್ ಪೆನ್ ಇದೆ. ಓಕೆ, ಜೆಲ್ ಪೆನ್ ಎಷ್ಟು? 80 ಜೆಲ್ ಪೆನ್ನನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಜೆಲ್ ಪೆನ್ ಎಷ್ಟು? 80 ಜೆಲ್ ಪೆನ್ ಇದೆ. ಒಂದು ಜೆಲ್ ಪೆನ್ನಿಗೆ 15 ರೂಪಾಯಿ. ಟೋಟಲ್ 1200. 80 ಇಂಟು 15 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1200 ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಮತ್ತೇನು ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ? ನೋಟ್ಬುಕ್ಕನ್ನು ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ? 20 ರೂಪಾಯಿ ಇದೆ ನೋಟ್ಬುಕ್ಕು. ಸೊ 50 ನೋಟ್ಬುಕ್ಗಳು 20 ರೂಪಾಯಿಗೆ ಒಂದು. ಸೊ 50 ಇಂಟು 20 1000 ಆಗುತ್ತೆ. ಸೊ ಇದನ್ನೆಲ್ಲನೂ ಆ್ಯಡ್ ಮಾಡಿದರೆ ಯಾವ್ಯಾವ್ದು ಆ್ಯಡ್ ಮಾಡಿದರೆ ನಾವು 2400 ಪ್ಲಸ್ 1200 ಪ್ಲಸ್ 1000 ಆ್ಯಡ್ ಮಾಡಿದರೆ ನಮಗೆ ಸಿಗುತ್ತೆ 4600 ಸಿಗುತ್ತೆ. ಓಕೆ, ದಟ್ 4600 ಓಕೆ ನನಗೆ ಟೋಟಲ್ ನಾನು ರಾಹುಲ್ ಟ್ರೇಡರ್ಸಿಂದ ಪರ್ಚೇಸ್ ಮಾಡಿದ್ದೀನಿ. ಈ ರಾಹುಲ್ ಟ್ರೇಡರ್ಸಿಂದ 4600 ಆಗುತ್ತೆ. ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ? 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ? 4600 ಇಂಟು 10 ಡಿವೈಡೆಡ್ ಬೈ 100. ಓಕೆ, ಎಷ್ಟಾಗುತ್ತೆ ಇಲ್ಲಿ? 460 ರುಪೀಸ್ ಆಗುತ್ತೆ. ಓಕೆ, ಈ 460 ರುಪೀಸನ್ನು ನಾನು ಲೆಸ್ ಮಾಡ್ಕೋಬೇಕು. ಓಕೆ, 460 ರುಪೀಸನ್ನು ನಾನು ಇಲ್ಲಿ ಲೆಸ್ ಮಾಡ್ಕೋಬೇಕು. ಯಾವುದರಲ್ಲಿ? 4600 ಮೈನಸ್ 460 ಓಕೆ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 4140. ಓಕೆ, ಟೋಟಲ್ ಅಮೌಂಟ್ ಎಷ್ಟು ಸಿಗುತ್ತೆ ನಮಗೆ? 4140. ಆ 4140 ನಾನು ಅಮೌಂಟ್ ಕಾಲಮ್ದಲ್ಲಿ ಬರೀಬೇಕು. ಇದು ಜುಲೈ 1, 2017ಗೆ ಆಗಿರುವಂಥ ಟ್ರಾನ್ಸಾಕ್ಷನ್ನು. ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ, ಕೊಟ್ಟರೆ ಬರೀಬೇಕು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಗಾಟ್ ಇಟ್ ವಾಟ್ ಐ ಆಮ್ ಸೇಯಿಂಗ್? ಓಕೆ, ಈ ರೀತಿ ಇದನ್ನು ಇಲ್ಲಿ ಬರೀಬೇಕು. ಸರಿನಾ? ಓಕೆ ನೋಡಿ, 40 ರಿಜಿಸ್ಟರ್ 60 ರೂಪೀಸ್ ಈಟ್, 80 ಜೆಲ್ ಪೆನ್ 15 ರೂಪೀಸ್ ಈಟ್, 50 ನೋಟ್ಬುಕ್ 20 ಈಚ್. ಇವೆಲ್ಲ ಮಲ್ಟಿಪ್ಲೈ ಮಾಡಿಕೊಂಡು ಟೋಟಲ್ ನಂಬರ್ ಬರುತ್ತೆ. ಅದಕ್ಕೆ 10% ತೆಗೆದು 460 ಬರುತ್ತೆ. 4600ದಲ್ಲಿ 460 ಲೆಸ್ ಮಾಡಿದರೆ 4140 ಬರುತ್ತೆ. ಓಕೆ, ದಟ್ 4140 ಪರ್ಚೇಸ್ ಫ್ರಮ್ ದ ರಾಹುಲ್ ಟ್ರೇಡರ್ಸ್. ಇದು ಜುಲೈ 1, 2017ಗೆ ಆಗಿರುವಂಥ ಟ್ರಾನ್ಸಾಕ್ಷನ್ಸು. ಅದನ್ನು ಬರೆದ್ವಿ. ಸರಿನಾ? ಇದು ಮುಗೀತು. ಓಕೆ, ದಿಸ್ ಒನ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಒನ್ ಈಸ್ ಇದು ಜುಲೈ 1 ಆದಮೇಲೆ ನೆಕ್ಸ್ಟ್ ಒನ್ ಈಸ್ 15. ಓಕೆ, 15ಗೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ನೋಡೋಣ. ವಾಟ್ ಆರ್ ಟ್ರಾನ್ಸಾಕ್ಷನ್ ಫಾರ್ 15? ಓಕೆ, ಬಾಟ್ ಫ್ರಮ್ ಗ್ಲೋಬಲ್ ಸ್ಟೇಷನರೀಸ್. ಇಲ್ಲಿ ಯಾರಿಂದ ಪರ್ಚೇಸ್ ಮಾಡಿದ್ದಾರೆ? ಗುಪ್ತಾ ಟ್ರೇಡರ್ಸು. ಬಾಟ್ ಫ್ರಮ್ ಗ್ಲೋಬಲ್ ಸ್ಟೇಷನರೀಸ್ ಆ್ಯಸ್ ಪರ್ ದ ಇನ್ವಾಯ್ಸ್ ನಂಬರ್ ಏನು ಕೊಟ್ಟಿದ್ದಾರೆ ಇಲ್ಲಿ? 1132 ಕೊಟ್ಟಿದ್ದಾರೆ. ಓಕೆ, 1132 ಅನ್ನು ತೊಗೊಂಡು ಏನೇನು ತೊಗೊಂಡಿದ್ದಾರೆ? 40 ಇಂಕ್ ಪ್ಯಾಡ್ಸ್ ಇದೆ. ಓಕೆ, 40 ಇಂಕ್ ಪ್ಯಾಡ್ ಎಷ್ಟಕ್ಕೆ? 80 ಈಚ್. 50 ಫೈಲ್ಸ್ ಇದೆ, 10 ಈಚ್. 20 ಕಲರ್ ಬುಕ್ ಇದೆ, 20 ಈಚ್. ಟ್ರೇಡ್ ಡಿಸ್ಕೌಂಟು 5% ಕೊಟ್ಟಿದ್ದಾರೆ. ಓಕೆ, ಅದನ್ನು ನಾವಿಲ್ಲಿ ಬರೆಯೋಣ. ಓಕೆ, ಆ ಪರ್ಚೇಸ್ ಟ್ರಾನ್ಸಾಕ್ಷನ್ಸನ್ನು ಬರೆಯೋಣ. ಡೇಟ್ ಏನಿದೆ? 15 ಜುಲೈ 2017. ಇನ್ವಾಯ್ಸ್ ನಂಬರ್ ಎಷ್ಟಿದೆ? 1122. ಓಕೆ, 1122 ನಾನಿಲ್ಲಿ ತೊಗೊಂಡಿದ್ದೀನಿ, ಅವರೇ ಕೊಟ್ಟಿದ್ದಾರೆ. ಇಲ್ಲಿದೆ ಅಲ್ಲ 1122 ಏನಿದೆ? 1122 ನಾನು ತೊಗೊಂಡಿದ್ದೀನಿ. ಸರಿನಾ? 1122 ತೊಗೊಂಡಿದ್ದೀನಿ. ಯಾರಿಂದ ಪರ್ಚೇಸ್ ಮಾಡಿದ್ದಾರೆ? ಗ್ಲೋಬಲ್ ಸ್ಟೇಷನರೀಸಿಂದ ಪರ್ಚೇಸನ್ನು ಮಾಡಿದ್ದಾರೆ. ಏನೇನು ಪರ್ಚೇಸ್ ಮಾಡಿದ್ದಾರೆ? 40 ಇಂಕ್ ಪ್ಯಾಡ್ಸ್ ಇದೆ. ಸೊ 40 ಒಂದಕ್ಕೆ 8 ರೂಪೀಸ್. ಓಕೆ, 40 ಇಂಟು 8 ಇಟ್ ಈಸ್ 320. ನೆಕ್ಸ್ಟ್ ಏನು ಪರ್ಚೇಸ್ ಮಾಡಿದ್ದಾರೆ? 20 ಫೈಲ್ಸ್ ಇದೆ. ಓಕೆ, 10 ರೂಪೀಸ್ ಈಚ್. ಸಾರಿ, 50 ಫೈಲ್ಸ್ ಇದೆ, 10 ರೂಪೀಸ್ ಈಚ್. ಓಕೆ, ಇಟ್ ಈಸ್ 50 ಫೈಲ್, 10 ರೂಪೀಸ್ ಈಚ್. ಇಟ್ಸ್ ಈಸ್ 500. ಓಕೆ, ನೆಕ್ಸ್ಟ್ ಒನ್ ಈಸ್ 20 ಕಲರ್ ಬುಕ್ 20 ಈಚ್. ಓಕೆ, 20 ಕಲರ್ ಬುಕ್ 20 ಈಚ್. ಓಕೆ, ಅದನ್ನು ಆ್ಯಡ್ ಮಾಡಿದ್ರೆ 400 ಬರುತ್ತೆ. ಓಕೆ, ಟ್ರೇಡ್ ಡಿಸ್ಕೌಂಟ್ ಇದೆ, ಅದನ್ನು ನಾವು ಆಮೇಲೆ ತೆಗೆಯೋಣ. ಸರಿನಾ? ಓಕೆ, ಟ್ರೇಡ್ ಡಿಸ್ಕೌಂಟ್ ನೋಡಿ ಇಲ್ಲಿ 40 ಇಂಟು 8 ಇಟ್ ಈಸ್ 320. 50 ಇಂಟು 10
ಇದನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಸಿಗುತ್ತೆ ನಮಗೆ 40 ಇಂಟು 8 ಇಸ್ ಈಕ್ವಲ್ ಟು 320. ಆಮೇಲೆ 50 ಇಂಟು 10 ಇಸ್ ಈಕ್ವಲ್ ಟು 500. ಆಮೇಲೆ 20 ಇಂಟು 20 ಇಸ್ ಈಕ್ವಲ್ ಟು 400. ಓಕೆ, ಟೋಟಲ್ ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ? ಇದು ಟೋಟಲ್ ಇಸ್ ಈಕ್ವಲ್ ಟು ಇಟ್ ಈಸ್ 1220. ಓಕೆ, ಈ 1220ಗೆ ನಾನು 5% ಡಿಸ್ಕೌಂಟ್ ತೆಗೆದ್ರೆ, ಓಕೆ, 1220ಗೆ 5% ಡಿಸ್ಕೌಂಟ್ ತೆಗೆದ್ರೆ ಎಷ್ಟಾಗುತ್ತೆ? ಓಕೆ, ಹಿಯರ್ 1220 ಇಂಟು 5 ಡಿವೈಡೆಡ್ ಬೈ 100. ಓಕೆ, ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 61 rupees ಆಗುತ್ತೆ. ಓಕೆ, ದ್ಯಾಟ್ 61 rupees. ಸೊ ದ್ಯಾಟ್ 61 rupees ಐ ಹ್ಯಾವ್ ಟೇಕನ್ ಹಿಯರ್. ಮೈನಸ್ ಮಾಡ್ಕೋಬೇಕು. ಸೊ ಇಲ್ಲಿ ಏನು ತಗೋತೀನಿ ನಾನಿಲ್ಲಿ? 1220 ಮೈನಸ್ 61 ಈಸ್ ಈಕ್ವಲ್ ಟು ಎಷ್ಟು ಸಿಗುತ್ತೆ? 1159. ಓಕೆ, ದಟ್ 1159 rupees ಈಸ್ ಗಿವನ್ ಟು ದ ಯಾರಿಗೆ? ಗ್ಲೋಬಲ್ ಸ್ಟೇಷನರೀಸ್ ಆ್ಯಂಡ್ ಪರ್ಚೇಸ್ಡ್ ಫ್ರಮ್ ದ ಗುಪ್ತಾ ಟ್ರೇಡರ್ಸ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಯಾವುದು? ಟ್ರಾನ್ಸಾಕ್ಷನ್. ಓಕೆ, ಯಾವ್ದು ಮುಗೀತು ಇಲ್ಲಿ? ಜುಲೈ 1 ಮುಗೀತು, ಆಮೇಲೆ 15 ಮುಗೀತು. ಅನದರ್ ಒನ್ ಈಸ್ 23 ಟ್ರಾನ್ಸಾಕ್ಷನ್. 23 ಟ್ರಾನ್ಸಾಕ್ಷನ್ ಏನಾಗಿದೆ? ಪರ್ಚೇಸ್ಡ್ ಫ್ರಮ್ ಲಂಬಾ ಫರ್ನಿಚರ್ ಆಸ್ ಪರ್ ಇನ್ವಾಯ್ಸ್ ನಂಬರ್ 3201. ಆಸ್ ಪರ್ ಇನ್ವಾಯ್ಸ್ ನಂಬರ್ 3201. ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ. ಏನು ಪರ್ಚೇಸ್ ಮಾಡಿದ್ದಾರೆ? ಲಂಬಾ ಫರ್ನಿಚರ್ಸಿಂದ 2 ಚೇರ್ಸನ್ನು ಪರ್ಚೇಸ್ ಮಾಡಿದ್ದಾರೆ at rupees 600 per chair. ಓಕೆ, 1 ಟೇಬಲ್ ಪರ್ಚೇಸ್ ಮಾಡಿದ್ದಾರೆ at rupees 1000 per ಟೇಬಲ್. ಅರ್ಥ ಆಯ್ತಾ? 2 ಚೇರ್ 1 ಪರ್ಚೇಸ್ ಮಾಡಿದ್ದಾರೆ, ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ. ಅದನ್ನು ನಾವು ಪರ್ಚೇಸ್ ಬುಕ್ಕಿಗೆ ಎಂಟ್ರಿ ಮಾಡೋಣ. ಹೇಗೆ? ಡೇಟ್ ಕೊಟ್ಟಿದ್ದಾರೆ 25, ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ 1111. ಓಕೆ, ಯಾವುದಕ್ಕೆ? 23. ನಾನು 23 ಇಲ್ಲಿ ತೊಗೊಳ್ಳೋದಿಲ್ಲ. ಯಾಕನ್ನೋದನ್ನು ಹೇಳ್ತೀನಿ ನೋಡಿ. ಇಲ್ಲೊಂದು ನೋಟ್ ಅಂತ ಇದೆ. ಏನು? ಫರ್ನಿಚರ್ ಪರ್ಚೇಸ್ಡ್ ಫ್ರಮ್ ಲಂಬಾ ಫರ್ನಿಚರ್ ಆನ್ 23rd July ವಿಲ್ ನಾಟ್ ಅಪಿಯರ್ ಇನ್ ದ ಪರ್ಚೇಸ್ ಬುಕ್. ಇಟ್ ವಿಲ್ ಗೋ ಟು ದ ಜರ್ನಲ್ ಪ್ರಾಪರ್ ಬಿಕಾಸ್ ಇಟ್ ಈಸ್ ಎ ಅಸೆಟ್. ಯಾವುದು ಅಸೆಟ್ಸ್ಗಳನ್ನು ನಾವು ಪರ್ಚೇಸ್ ಮಾಡ್ತೀವೋ, ಓಕೆ, ಅಸೆಟ್ಸ್ಗಳನ್ನು ನಾವು ಏನು ಪರ್ಚೇಸ್ ಮಾಡ್ತೀವೋ ಆ ಅಸೆಟ್ಸ್ಗಳನ್ನು ನಾವು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಿದೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದು ಜರ್ನಲ್ ಪ್ರಾಪರ್ಸ್ಗೆ ಹೋಗುತ್ತೆ. ಫರ್ನಿಚರ್ ಪರ್ಚೇಸ್ಡ್ ಫ್ರಮ್ ಲಂಬಾ ಫರ್ನಿಚರ್ ಆನ್ 23rd July ವಿಲ್ ನಾಟ್ ಅಪಿಯರ್ ಇನ್ ದ ಪರ್ಚೇಸ್ಡ್ ಬುಕ್. ಇಟ್ ವಿಲ್ ಗೋ ಟು ದ ಜರ್ನಲ್ ಪ್ರಾಪರ್. ಇಟ್ ವಿಲ್ ಗೋ ಟು ದ ಜರ್ನಲ್ ಪ್ರಾಪರ್. ಅದು ಎಲ್ಲಿಗೆ ಹೋಗುತ್ತೆ? ಜರ್ನಲ್ ಪ್ರಾಪರ್ಗೆ ಹೋಗುತ್ತೆ. ಹಾಗಾಗಿ ಫರ್ನಿಚರನ್ನು ಪರ್ಚೇಸ್ ಮಾಡಿರೋದು ನಾನು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡೋ ಹಾಗಿಲ್ಲ. ಸಪೋಸ್ ಬಿಲ್ಡಿಂಗ್ ಆಗಿರುತ್ತೆ, ಪರ್ಚೇಸ್ ಎ ಬಿಲ್ಡಿಂಗ್ ಫ್ರಮ್ ರಾಮ್ ಟ್ರೇಡರ್ಸ್ ಅಂತ ಇರುತ್ತೆ, ಅದನ್ನು ನಾನು ಪರ್ಚೇಸ್ ಬುಕ್ಕಲ್ಲಿ ಬರೀದೆ. ಎಲ್ಲಿ ಬರಿಬೇಕು? ಅದನ್ನು ಜರ್ನಲ್ ಪ್ರಾಪರ್ಸ್ದಲ್ಲಿ ಬರಿಬೇಕಾಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಫರ್ನಿಚರ್ಸನ್ನು ಪರ್ಚೇಸ್ ಮಾಡಿದ್ರೆ, ಯಾವುದಾದ್ರು ಅಸೆಟ್ಸ್ಗಳನ್ನು ಪರ್ಚೇಸ್ ಮಾಡಿದ್ರೆ ಆ ಅಸೆಟ್ಸ್ಗಳನ್ನು ನಾವು ಏನು ಮಾಡ್ತೀವಿ? ಇಲ್ಲಿ ಜರ್ನಲ್ ಪ್ರಾಪರ್ಸ್ದಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಹಾಗಾಗಿ ಇಲ್ಲಿ ಫರ್ನಿಚರ್ ತೊಗೊಂಡಿರೋದ್ರಿಂದ ನಾವು ಅದನ್ನು ಜರ್ನಲ್ ಪ್ರಾಪರ್ಸ್ದಲ್ಲಿ ಎಂಟ್ರಿ ಮಾಡ್ತೀವಿ ಹೊರತು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡೋದಿಲ್ಲ. ಓಕೆ, ಪರ್ಚೇಸ್ ಬುಕ್ಕಲ್ಲಿ ನಾವು ಅದನ್ನು ಎಂಟ್ರಿ ಮಾಡೋದಿಲ್ಲ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಒನ್. ಹಾಗಾದರೆ ನಾನಿಲ್ಲಿ 23rd ಜರ್ನಲ್ ಎಂಟ್ರೀಸ್ ಏನಿದೆ, ಐ ಮೀನ್ ಟ್ರಾನ್ಸಾಕ್ಷನ್ಸ್ ಏನಿದೆ, ಅದನ್ನು ನಾನಿಲ್ಲಿ ಎಂಟ್ರಿ ಮಾಡೋದಿಲ್ಲ. ನೆಕ್ಸ್ಟ್ 25th ಇದೆ. 25th ಏನಿದೆ? ಬಾಟ್ ಫ್ರಮ್ ಮುಂಬೈ ಟ್ರೇಡರ್ಸ್ ಆಸ್ ಪರ್ ಇನ್ವಾಯ್ಸ್ ನಂಬರ್ 111. ಬಾಟ್ ಫ್ರಮ್ ಮುಂಬೈ ಟ್ರೇಡರ್ಸ್. ಮುಂಬೈ ಟ್ರೇಡರ್ಸಿಂದ ಯಾರು ತಗೊಂಡಿದ್ದಾರೆ? ಗುಪ್ತಾ ಟ್ರೇಡರ್ಸ್ದವ್ರು ತಗೊಂಡಿದ್ದಾರೆ. ಏನು ತಗೊಂಡಿದ್ದಾರೆ? ರೈಟ್, 10
ರಿಮ್ ಪೇಪರ್, ಓಕೆ 10 ರಿಮ್ ಅಂತ ಬರುತ್ತೆ. 1 ರಿಮ್ಮಲ್ಲಿ 24 ಪೇಪರ್ಸ್ ಇರುತ್ತೆ, ಅಂಥದ್ದು 10 ರಿಮ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಓಕೆ 1 ರಿಮ್ಗೆ 100 ಪರ್ ರಿಮ್, ಅರ್ಥ ಆಯ್ತಾ? 1 ರಿಮ್ ಅಂದರೆ 24 ಶೀಟ್ಸ್, 24 ಪೇಜಸ್. ಓಕೆ ಅಂಥವು 10 ರಿಮ್ಮನ್ನು ಪರ್ಚೇಸ್ ಮಾಡಿದ್ದಾರೆ. 1 ರಿಮ್ಗೆ 100 ಪರ್ ರಿಮ್ ಇದೆ. ಆಮೇಲೆ 400 ಡ್ರಾಯಿಂಗ್ ಸೀಟ್ಸ್, ಓಕೆ ಆಟ್ ₹3 ಈಚ್. 400 ಡ್ರಾಯಿಂಗ್ ಸೀಟ್ಸ್ ಆಟ್ ₹3 ಈಚ್ ಕೊಟ್ಟಿದ್ದಾರೆ. ಓಕೆ ಜರ್ನಲ್ ಎಂಟ್ರೀಸ್ ಬರೆಯೋಣ. 25, ಓಕೆ 25 ತೊಗೊಂಡಿದ್ದೀನಿ, 111 ತೊಗೊಂಡಿದ್ದೀನಿ. ಓಕೆ ಅದಾದಮೇಲೆ ಮುಂಬೈ ಟ್ರೇಡರ್ಸಿಂದ ಪರ್ಚೇಸ್ ಮಾಡಿದ್ದಾರೆ. ಸೊ ಏನು ಪರ್ಚೇಸ್ ಆಗಿದೆ? ರಿಮ್ ಪೇಪರ್ 10 ರಿಮ್ ಪೇಪರ್ 100 ಈಚ್. ಓಕೆ ಇಲ್ಲಿ 10 ಇಂಟು 100 ಇಸ್ ಈಕ್ವಲ್ ಟು 1000. ಓಕೆ ಅದಾದಮೇಲೆ 400 ಏನು ಡ್ರಾಯಿಂಗ್ ಸೀಟ್ಸ್ ಇದೆ, 4000 ಹೌ ಮಚ್ ಇಟ್ ಈಸ್ 400 ಡ್ರಾಯಿಂಗ್ ಸೀಟ್ಸ್ 3 ಈಚ್. ಇಟ್ ಈಸ್ ನಾಟ್ 4000, ಇದು ರಾಂಗ್ ಆಗಿದೆ ಇಲ್ಲಿ. ಓಕೆ ಇದು ಜಸ್ಟ್ ಎಷ್ಟು? ದಿಸ್ ಈಸ್ ನಾಟ್ 4000, ದಿಸ್ ಈಸ್ 400. ಓಕೆ ಹಾಗಾಗಿ ಇಲ್ಲಿ ನಾವೇನು ಬರೀಬೇಕು? 400 ಇಂಟು 3 ಈಸ್ ಈಕ್ವಲ್ ಟು 1200. ಇಟ್ ಈಸ್ 1200. ಓಕೆ 1200. ಇದು 4000 ಅಲ್ಲ, ಇದು ಓನ್ಲಿ 1000. ಇದು ರಾಂಗ್ ಆಗಿದೆ, 400. ಅದು 400 ಇಂಟು 3 ಇಲ್ಲಿದೆ ನೋಡಿ, ಅವರೇ ಕೊಟ್ಟಿದ್ದಾರೆ. ಎಷ್ಟು? 400 ಡ್ರಾಯಿಂಗ್ ಸೀಟ್ಸ್ ಅಂತ ಇದೆ ಇಲ್ಲಿ. ಸೊ ನಾವು ಅದನ್ನು 400 ಡ್ರಾಯಿಂಗ್ ಸೀಟ್ಸನ್ನು ಮಾತ್ರ ತೊಗೋಬೇಕು, ನಾಟ್ 4000. ಅಲ್ಲಿ ಮಿಸ್ ಆಗಿದೆ ಅಷ್ಟೆ. ಓಕೆ ಮಲ್ಟಿಪ್ಲೈ ಮಾಡಿದ್ರೆ 1200. ಡಿಸ್ಕೌಂಟ್ ಇಲ್ಲ, ಯಾವುದೇ ಡಿಸ್ಕೌಂಟನ್ನು ಕೊಟ್ಟಿಲ್ಲ ಅವರು. ಸೊ ಡಿಸ್ಕೌಂಟನ್ನು ಕೊಡದೇ ಇದ್ದಾಗ ನಾವೇನು ಮಾಡಬೇಕು? ಇದು ನೆನ್ಪಿಟ್ಕೊಡ್ರಿ, ಇಟ್ ಈಸ್ ನಾಟ್ ಎ 4000, ಇಟ್ ಈಸ್ 400. ಓಕೆ 400 ಸರಿನಾ? ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಯಾವ್ಯಾವುದು? ಒಂದು 1000 ಆ್ಯಂಡ್ 1200 ಬೋತ್ ಸೈಡ್ ಇಟ್ ಈಸ್ ಆ್ಯಡ್ ಮಾಡಿದ್ರೆ 2200 ಆಗುತ್ತೆ. ಸೊ 2200 ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ಟ್ರೇಡ್ ಡಿಸ್ಕೌಂಟನ್ನು ಕೊಟ್ಟಿಲ್ಲ, ಹಾಗಾಗಿ ಟ್ರೇಡ್ ಡಿಸ್ಕೌಂಟನ್ನು ನಾನಿಲ್ಲಿ ತಗೊಂಡಿಲ್ಲ. ಅಂಡರ್ಸ್ಟುಡ್? ಓಕೆ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿಲ್ಲ, ಅದು ಡೇಟ್ 25ಗೆ. ನೆಕ್ಸ್ಟ್ ಓಕೆ ನೆಕ್ಸ್ಟ್ ಯಾವುದಿದೆ? 30th. ಇನ್ನೊಂದು ಟ್ರಾನ್ಸಾಕ್ಷನ್ ಯಾವುದಿದೆ? 30th ಟ್ರಾನ್ಸಾಕ್ಷನ್ ಇದೆ. ಏನು? ಬಾಟ್ 20 ಪ್ಯಾಕೆಟ್ಸ್ ವಾಟರ್ ಕಲರ್ ಆಟ್ ₹40 ಪರ್ ಪ್ಯಾಕೆಟ್ ಫ್ರಮ್ ದಿನೇಶ್ ಟ್ರೇಡರ್ಸಿಂದ 20 ಪ್ಯಾಕೆಟ್ ವಾಟರ್ ಕಲರ್ ತೊಗೊಂಡಿದ್ದಾರೆ. ಒಂದಕ್ಕೆ ₹40 ಇದೆ. ಅರ್ಥ ಆಯ್ತಾ? ಎಷ್ಟು ತೊಗೊಂಡಿದ್ದಾರೆ? 20 ಪ್ಯಾಕೆಟ್ ವಾಟರ್ ಕಲರ್ 40 ಪರ್ ಪ್ಯಾಕೆಟ್. ಓಕೆ ಯಾರಿಂದ? ದಿನೇಶ್ ಟ್ರೇಡರ್ಸಿಂದ ಅವ್ರು ಏನು ಮಾಡಿದ್ದಾರೆ? ಪರ್ಚೇಸನ್ನು ಮಾಡಿದ್ದಾರೆ. ಸೊ ಅದನ್ನು ಪರ್ಚೇಸ್ ಬುಕ್ಕಿಗೆ ಬರೆದ್ರೆ ಡೇಟ್ ಕೊಟ್ಟಿದ್ದಾರೆ, ಇನ್ವಾಯ್ಸ್ ನಂಬರ್ ಇಲ್ಲ ನೋಡಿ ಇಲ್ಲಿ. ಈ ಟ್ರಾನ್ಸಾಕ್ಷನ್ಸ್ದಲ್ಲಿ ಇನ್ವಾಯ್ಸ್ ನಂಬರ್ ಇಲ್ಲ. 30th ಬಾಟ್ 20 ಪ್ಯಾಕೆಟ್ಸ್ ವಾಟರ್ ಕಲರ್ ಆಟ್ 40 ಪರ್ ಪ್ಯಾಕೆಟ್ ಫ್ರಮ್ ದ ದಿನೇಶ್ ಟ್ರೇಡರ್ ಅಷ್ಟೇ, ಇನ್ವಾಯ್ಸ್ ನಂಬರ್ ಕೊಟ್ಟಿಲ್ಲ. ಸೊ ಇನ್ವಾಯ್ಸ್ ನಂಬರ್ ಕೊಡದೇ ಇದ್ದರೆ ನಾವೇನು ಮಾಡ್ತೀವಿ? ಜಸ್ಟ್ ಡೇಟ್ ಬರ್ತೀವಿ, ಇನ್ವಾಯ್ಸ್ ನಂಬರನ್ನು ಬ್ಲ್ಯಾಂಕ್ ಬಿಡಬೇಕು. ಓಕೆ ಯಾರು ಟ್ರೇಡರ್ಸು ಸಪ್ಲೈಯರ್ಸ್ ಯಾರಿದ್ದಾರೆ? ದಿನೇಶ್ ಟ್ರೇಡರ್ಸು ಏನು ಪರ್ಚೇಸ್ ಮಾಡಿದ್ದಾರೆ? 20 ಪ್ಯಾಕೆಟ್ಸ್ ಆಫ್ ವಾಟರ್ ಕಲರ್ 40 ಈಚ್. 20 ಇಂಟು 40 ಇಟ್ ಈಸ್ 800. ಡಿಸ್ಕೌಂಟ್ ಕೂಡ ಕೊಟ್ಟಿಲ್ಲ, ಇನ್ವಾಯ್ಸು ಕೊಟ್ಟಿಲ್ಲ. ಸೊ ಅದನ್ನು 800 ಬರೀಬೇಕು. ಸೊ ಇವೆಲ್ಲನೂ ಆ್ಯಡ್ ಮಾಡಿಕೊಂಡ್ರೆ ಯಾವ್ಯಾವುದು? 4140 ಪ್ಲಸ್ 1159 ಸೆಕೆಂಡ್ ಟ್ರೇಡ್ ಆ್ಯಂಡ್ 2200 plus 800. Total is it is 8299. ಓಕೆ ಆಫ್ಟರ್ ಡಿಸ್ಕೌಂಟ್ ಎಲ್ಲ ತೆಗೆದಾದ್ಮೇಲೆ ಎಷ್ಟು ಬರುತ್ತೆ? 8299. ಅರ್ಥ ಆಯ್ತಾ? ಈ ರೀತಿ ನಾವೇನು ಮಾಡ್ತೀವಿ? ಪರ್ಚೇಸ್ ಬುಕ್ಕನ್ನು ಬರಿತೀವಿ.
ಓಕೆ ಪರ್ಚೇಸ್ ಬುಕ್ಕನ್ನು ನಾವು ಎಂಟ್ರಿ ಮಾಡ್ಕೊಂಡು ಹೋಗ್ತೀವಿ ರೈಟ್. With this, today we will wind up this session, and in the next session we will discuss the few more problems on either a purchase book or it is a purchase return book. Okay, we will discuss the few more problems on the purchase return. Okay, please practice at home. Okay, format ಎಲ್ಲ ಕಲೀರಿ, ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ಇಲ್ಲಿ ಪರ್ಚೇಸ್ ಬುಕ್ ಫಾರ್ಮ್ಯಾಟನ್ನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಅದು ಹೇಗಿರುತ್ತೆ ಅನ್ನೋದನ್ನು ನೋಡಿ. ಇಲ್ಲಿ ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, ಡೆಬಿಟ್ ನೋಟು, LF ಅಮೌಂಟು. ಓಕೆ, ಇಲ್ಲಿ ಇನ್ವಾಯ್ಸ್ ನಂಬರನ್ನು ಕೊಟ್ಟಿದ್ರು. ಓಕೆ, ಇದು ಪರ್ಚೇಸ್ ರಿಟರ್ನ್ ಬುಕ್. ಓಕೆ, ನಾವೀಗ ಸಾಲ್ವ್ ಮಾಡಿದ್ದು ಪರ್ಚೇಸ್ ಬುಕ್ಕು. ಓಕೆ, ಪರ್ಚೇಸ್ ಬುಕ್ಕಲ್ಲಿ ಇಲ್ಲಿ ಇದೆ ನೋಡಿ, ಏನಿದೆ, ಡೇಟ್ ಇದೆ, ಇನ್ವಾಯ್ಸ್ ನಂಬರ್ ಇದೆ, ನೇಮ್ ಆಫ್ ದ ಸಪ್ಲೈಯರ್ಸ್ ಇದೆ, LF ಇದೆ, ಡೀಟೇಲ್ಸ್ ಇದೆ, ಆಮೇಲೆ ಟೋಟಲ್ ಅಮೌಂಟು. ಓಕೆ, ಆ ಫಾರ್ಮ್ಯಾಟ್ದಲ್ಲಿ ಅದನ್ನು ಬರೆದ್ರೆ ಆಗುತ್ತೆ. ರೈಟ್, ಇದು ಪರ್ಚೇಸ್ ಬುಕ್. ಓಕೆ, ಸೊ ಪ್ಲೀಸ್ ಪ್ರಾಕ್ಟೀಸ್ ಎಟ್ ಹೋಮ್. Okay, it's become very easy for you people. Okay, in the next section we will discuss the few more problems on the subsidiary books. Okay, thank you.